ಕುಮಾರಸ್ವಾಮಿ ಪಕ್ಷಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು, ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಮತ್ತು ಏನೇ ನಡೆಯತಕ್ಕಂತಹ ಏನು ಒಂದು ಜಾಗತಿಕ ಮಾಡಿದ ನಿಜವಾಗಿಯೂ ಖಂಡನಾರ್ಹ. ಇದಲ್ಲದೆ ಕೂಡ ನಮಗೆ ಗೊತ್ತೇ ಇದೆ, ಏನು ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅದು 6ನೇ ಒಂದು ಹಕ್ಕು ಇದ್ದ ಅಂದ್ರೆ ತಾವೆಲ್ಲ ನೋಡಿದ್ದೀರಿ. ಯಾವುದಾದ್ರೂ ದೇಶಕ್ಕೆ ಹೊರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಬಹಳ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು, ದೇಶದ ಯೋಜನೆಗಳ ಬಗ್ಗೆ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಒಂದು ಈ ಪ್ರತಿಭಟನೆ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಏರ್ಪಡಿಸಿದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಿರಿಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬರು, ಇಂದಿನ ಅಧ್ಯಕ್ಷ ಆಗಿರತಕ್ಕಂಥ ಪ್ರಕಾಶ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಅದೇ ರೀತಿ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತುಳಸಿರಾಮ್ ಅವರು, ನಮ್ಮ ಮಹಾನಗರ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದ ಮುಂಚಾಮಣ್ಣವರು, ಯುವಜನತಾ ದಳ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿರವರು, ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು, ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷರು ನಾಗೇಶ್ ಅವರು, ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ವೆಂಕಟಮ್ಮಣ್ಣವರು, ಬಹಳ ಜನ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡೋಣ. ಜನಸಾಮಾನ್ಯರು ಒಂದು ಸರ್ಕಾರಕ್ಕೆ ಮತವನ್ನು ಕೊಟ್ಟಿರ್ತಾರೆ, ಅವರು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಅಂತ ಒಂದು ಜನಪ್ರತಿನಿಧಿಗಳನ್ನು, ಅಂತ ಒಂದು ಜನರ ವಿಶ್ವಾಸವನ್ನು ಗಳಿಸಿ ಆಡಳಿತಕ್ಕೆ ಬಂದ ನಂತರ ಇವತ್ತು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಇವತ್ತು ಏನು ಎಐ ಶೃಂಗಸಭೆ ಜನರ ಪ್ರತಿನಿಧಿ ಶ್ರೀಯುತ ನರೇಂದ್ರ ಮೋದಿಜಿಯವರು ಅಂತ ಒಂದು ಶೃಂಗಸಭೆಗೆ ಇವತ್ತು ಕಾಂಗ್ರೆಸ್ನ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರ ಒಂದು ಆದೇಶದ ಮೇರೆಗೆ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಒಂದು ಏನು ಕಾಂಗ್ರೆಸ್ ಯುವ ನೇತಾರರನ್ನು ವಹಿಸಿದ್ರು, ಕಾಂಗ್ರೆಸ್ನ ಯುವ ಘಟಕದವರು, ಅವರು ಇವತ್ತು ಬಹಳ ಯಾವ ರೀತಿ ನಾವು ಆ ಪದ ಬಳಕೆ ಬಳಸಬೇಕು ನಿಜವಾಗ್ಲೂ ಸಹ ಗೊತ್ತಿಲ್ಲ. ಇವತ್ತು ಅಂತ ಒಂದು ಶೃಂಗಸಭೆಗೆ ಅವಹೇಳನ ಮಾಡಿ ಅರೆಬೆತ್ತಲೆಯಾಗಿ ಇವತ್ತು ದೇಶದಲ್ಲಿ ಬರೀ ಕಾಂಗ್ರೆಸ್ಸು ನಶಿಸಿ ಹೋಗ್ತಾ ಇದೆ ಅವರ ನಡವಳಿಕೆಯಿಂದ. ಅಂಥ ಒಂದು ಶೃಂಗಸಭೆಗೆ ಇವತ್ತು ಅವಮಾನ ಮಾಡಿರೋದು ಅಷ್ಟೇ ಅಲ್ಲ, ಇಡೀ ದೇಶದ ಮುಂದೆ ಕಾಂಗ್ರೆಸ್ಸು ಇವತ್ತು ಬೆತ್ತಲೆ ಆಗಿದೆ. ಅಷ್ಟೇ ಅಲ್ಲ, ಏನಿವತ್ತು ಕಾಂಗ್ರೆಸ್ ಪಕ್ಷದವರು ಇದು ಒಂದೇ ಸತಿ ಅಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ, ಹೈಕೋರ್ಟ್ಗೂ ವಿಧಾನಸೌಧದ ಮುಂಭಾಗ ಸೆಂಟ್ರಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಅವರ ಒಂದು ಆದೇಶದ ಮೇರೆಗೆ ಕಾಂಗ್ರೆಸ್ ಪಕ್ಷದ ಒಂದು ಯುವ ಘಟಕ ಏನಿದೆ ಅವರು ನರೇಂದ್ರ ಮೋದಿಜಿಯವರ ಅವಹೇಳನ ಮಾಡ್ತಕ್ಕಂಥ ಒಂದು ಪೋಸ್ಟರ್ನ ಹಾಕಿದ್ರು. ಅದಾದ ನಂತರ ಪ್ರತಿನಿತ್ಯ ಇದೇ ರೀತಿ ಏನು ಕಾಂಗ್ರೆಸ್ ಪಕ್ಷದವರು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು, ಈಗಾಗಲೇ ನಾವೇನು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಇವತ್ತೇನು ಪತ್ರಿಕಾ ಧರ್ಮ ಸಹ 4ನೇ ಅಂಗವಾಗಿ ಇವತ್ತೇನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅಂಥ ಒಂದು ಪತ್ರಿಕಾ ರಂಗವನ್ನು ಕಗ್ಗೋಲೆ ಮಾಡಿದೆ ಈ ಕಾಂಗ್ರೆಸ್ಸು. ಇವತ್ತು ಪತ್ರಿಕಾ ಧರ್ಮ ಏನು ಅಂತಂದರೆ, ಯಾರು ಏನೇ ಒಳ್ಳೇದು ಮಾಡಿರಲಿ, ಕೆಟ್ಟದ್ದು ಮಾಡಿರತಕ್ಕಂಥದ್ದನ್ನ ಕೆಟ್ಟದ್ದು ಅಂತ ತೋರಿಸ್ತೀರಿ, ಒಳ್ಳೇದು ಮಾಡಿರ್ತಕ್ಕಂಥದ್ದು ಒಳ್ಳೇದು ಅಂತ ತೋರಿಸ್ತೀರಿ. ಅವ್ರು ಹೇಳ್ತಕ್ಕಂಥ ಕೆಲವು ಪತ್ರಕರ್ತರು ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಇದು ಪ್ರಜಾಪ್ರಭುತ್ವ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಯಾರೋ ಪತ್ರಿಕಾ ಒಂದು ಕ್ಯಾಮ್ರಾ ಹಿಡ್ಕೊಂಡು ಬಂದು ವಿಧಾನಸೌಧದಲ್ಲಿ ನ್ಯೂಸೆನ್ಸ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಯಾರು ಆ ರೀತಿ ಮಾಡ್ತಾರೋ ಅಂಥವ್ರ ಬಗ್ಗೆ ನೀವು ಕಾನೂನಿದೆ ಕ್ರಮ ತಗೊಳ್ಳಿ. ಅದು ಬಿಟ್ಟು ಇಡೀ ಪತ್ರಿಕಾ ಧರ್ಮಕ್ಕೆ ಅವಮಾನ ಮಾಡ್ತಕ್ಕಂಥದ್ದು, ಇಡೀ ಪತ್ರಿಕಾ ರಂಗವನ್ನು ಇವತ್ತು ಕಗ್ಗೋಲೆ ಮಾಡಿರ್ತಕ್ಕಂಥದ್ದು ಈ ಒಂದು
ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ, ಇವರಿಗೆ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇವತ್ತು ನೀವೇನು ಆದೇಶವನ್ನು ಮಾಡಿದಿರಿ ಅದನ್ನು ಕೂಡಲೇ ಹಿಂಪಡಿಬೇಕು. ಅದನ್ನು ನೀವೇನಾದರೂ ಹಿಂಪಡಿದೆ ಹೋದರೆ ಈ ರಾಜ್ಯದಲ್ಲಿ ಮಂತ್ರಿಗಳು ಎಲ್ಲೇ ಬಂದರೂ ಸಹ ನಮ್ಮ ಪಕ್ಷದಿಂದ ಪತ್ರಿಕಾ ಸ್ವಾತಂತ್ರ್ಯ ಉಳಿಬೇಕು. ಪತ್ರಿಕಾ ಧರ್ಮ ಉಳಿದ್ರೆ ನಾನು ಇವತ್ತು ಎಲ್ಲವನ್ನು ಸಹ ಉಳಿದಾಗೆ. ಪತ್ರಿಕಾ ಧರ್ಮನೇ ನೀವು ಕಗ್ಗೊಲೆ ಮಾಡಿಬಿಟ್ರೆ ರಾಜ್ಯದಲ್ಲಿ ಯಾರೂ ಸಹ ನಿಜಕ್ಕೂ ಸಹ ಯಾರು ಅಶಕ್ತರಿರ್ತಾರೆ ಅವರು ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ಕೂಡಲೇ ನಮ್ಮ ಜನತಾ ಸ್ವಲ್ಪ ಎಲ್ಲರ ಕಾಣಿಸ್ತಾರ ಲೈನ್ ಇಲ್ಲಿ